ಸರ್, ಈಗೆಲ್ಲ ರೂಲ್ ಬದಲಾಗಿದೆ. ಇದಕ್ಕೆ 30 years ಲೀಸ್ಗೆ ಇಷ್ಟು ದುಡ್ಡಾಗುತ್ತೆ. ಇಟ್ ವಾಸ್ 1 crore 10 lakhs, ರಾಜೇಶ್, 1 crore 10 lakhs ಅಟ್ ಒನ್ಸ್ ಪೇ ಮಾಡಿದ್ರೆ 30 years ಲೀಸ್, ಮುದ್ದಂಗೆ ಏನು ಕಟ್ಟಾಗಿಲ್ಲ ನೀವು. ಅಥವಾ 14 lakhs per month, 14 lakhs per year into 30 years. That will become more than 3-4 crores. ಒಂದೇ ಸರಿ ಕಡಿದ್ರೆ ಒಂದು ಕೊಡುತ್ತೆ. ಹೆಂಗೋ ಕಷ್ಟಪಟ್ಟು ನಮ್ಮ ಹತ್ರ ಇರೋದೆಲ್ಲ ಸೇರಿಸಿ SBM ಅಂತಿತ್ತು ಅವಾಗ, SBI ಅಲ್ಲ, ಅಲ್ಲಿಂದ 65 ಲಕ್ಷ ಲೋನ್ ತೊಗೊಂಡು 1 ಶಾರ್ಟಲ್ಲಿ ಕಟ್ಟಿ ಇದನ್ನು ರಿಜಿಸ್ಟರ್ ಮಾಡಿಕೊಂಡ್ರು. 30 years. ಇಟ್ ವಾಸ್ ರಿಜಿಸ್ಟರ್ಡ್ ಇನ್ 2011. ಕನ್ಸ್ಟ್ರಕ್ಷನ್ ಶುರು ಮಾಡಿದ್ವಿ. ಗೌರ್ಮೆಂಟಿಂದ ಹೆಲ್ಪ್ ಆಯಿತು. ಸದಾನಂದ ಗೌಡರು, ಯಡಿಯೂರಪ್ಪನವರು ಎಲ್ಲ ಕೊಟ್ಟರು. ಸ್ವಲ್ಪ ಆಲ್ಮೋಸ್ಟ್ ಟು ದಿ ಟ್ಯೂನ್ ಆಫ್ 3 crores ಕೊಟ್ಟರು. ವಾಟ್ ಎವರ್ ಇಸ್ ದೇರ್ ಇದರಲ್ಲಿ ಸುಳ್ಳು ಹೇಳೋದೇನಿಲ್ವಲ್ಲ. ದೆನ್ ವಿ ಅಪ್ಲೈಡ್ ಫಾರ್ ಎ ಲೋನ್ ಅಪ್ಲೈ ಮಾಡೋಕ್ಕೆ ನಿಮಗೆ ಗ್ಯಾರಂಟರ್ ಬೇಕಲ್ಲ. ಸೊ ಐ ವಾಸ್ ದಿ ಗ್ಯಾರಂಟರ್. ಆ್ಯಂಡ್ ಇನ್ನೊಬ್ರು ಕಿಟ್ಟಿ ಅವ್ರದ್ದು, ನಮ್ಮಿಬ್ಬರು ಮನೇನೂ ನಮ್ಮ ಅಡ್ರೆಸ್ ಬರೆದು ಪರ್ಸ್ನಲ್ ಗ್ಯಾರಂಟಿ ಅಂತ ತೊಗೊಂಡಿದ್ದಾರೆ. ಸೊ ವಿ ಸ್ಟಿಲ್ ಓ ದಿ ಬ್ಯಾಂಕ್ 3.5 crores. DRTಲಿ ಕೇಸ್ ಸೆಟ್ಲ್ ಆಗೋಯ್ತು. ಈಗ ಎಷ್ಟು ದಿನದೊಳಗೆ ಕಟ್ಟಬೇಕು ಅಂತ ಬರುತ್ತೆ. ಅದಕ್ಕೆ ಮುಂದೆ ಏನು ಮಾಡಬೇಕು ನನಗೆ ಗೊತ್ತು, ನಾನು ಮಾಡ್ತೀನಿ, ಅದು ಬೇರೆ ಪ್ರಶ್ನೆ. ಇದನ್ನು ಅವ್ರು ಕಟ್ಟಬೇಕು. ಕಟ್ಟಿದ್ಮೇಲೆ ನನ್ನ ಮನೆ ರಿಲೀಸ್ ಆಗುತ್ತೆ. ಅದರ್ವೈಸ್ ಸಪೋಸ್ ನನ್ನ ಮನೆ ಅಟ್ಯಾಚ್ ಮಾಡಿದ್ರೆ ಇಟ್ ಕಾಸ್ಟ್ ಅಬೌಟ್ 8-9 crores. ಯಾರು ಜವಾಬ್ದಾರಿ? ನಾನಾ? ಅಥವಾ ಅವ್ರ ಜವಾಬ್ದಾರಿ? ನನಗದು ಸಂಬಂಧ ಇಲ್ಲ, ನನ್ನ ಮನೆ ಬಿಟ್ಕೊಟ್ಬಿಡಿ ಅಂತ ಬರ್ಕೊಟ್ಬಿಡ್ಲಿ. ಬ್ಯಾಂಕಲ್ಲಿ ಅಥವಾ 3 ಕೋಟಿ ಕಟ್ಬಿಟ್ಟು ನನ್ನ ಮನೆ ಬಿಡಿಸ್ಕೊಟ್ಬಿಡ್ಲಿ. ಆಮೇಲೆ ನಾನು ಕೊಟ್ಟಿದ್ದಾರೆ 60 ಲಕ್ಷನ ಸ್ವಲ್ಪ ತೀರಿಸಿದ್ದಾರೆ, ಮಿಕ್ಕಿದ್ದು ವಾಪಸ್ ಕೊಟ್ಬಿಡ್ಲಿ. ನಾನು ಕೊಡಿಸಿದ್ನಲ್ಲ ಜನಗಳು, ನಾನು ಅವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ. ಇಷ್ಟು ಬಿಟ್ಬಿಟ್ರೆ ರೈಟ್ ನಾವು ಆನ್ ದಿ ಸ್ಪಾಟ್ ಐ ವಿಲ್ ರಿಸೈನ್ ಆ್ಯಂಡ್ ಗೋ ಆಫ್. ನನಗೆ ಅಟ್ಲೀಸ್ಟ್ ಇದನ್ನು ಕಟ್ಟಿದ್ನಲ್ಲ ಒಂದೊಂದು ಇಟ್ಕೆ ಬಿಗಿನಿಂಗಿಂದ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಾಕು ನನಗೆ. ಇದನ್ನು ನಾನೇನು ತಲೆ ಮೇಲೆ ಹೊತ್ಕೊಂಡು ಹೋಗೋದಲ್ಲ. ನಾನು ಮಾಡಿದ್ದೆ ಇಂಡಸ್ಟ್ರಿಗೆ. ಬಿಕಾಸ್ ವಾಟ್ ಎವರ್ ಐ ಆಮ್ ಟುಡೇ ಬಿಕಾಸ್ ಯು ಆರ್ ಶೂಟಿಂಗ್ ಮೀ. ನನಗೊಂದು ಹೆಸರಿದೆ ಕರ್ನಾಟಕದಲ್ಲಿ ಅನ್ನೋ ಕಾರಣಕ್ಕೆ TV ಕಾರಣ. ಸಿನಿಮಾ ಒಂದು 50 ಸಿನಿಮಾ ಮಾಡಿದ್ದು. ನಾನು 82 ಶುರು ಮಾಡಿದ್ದು. ನನಗೆ 41 ವರ್ಷ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಇಂಡಸ್ಟ್ರಿಲಿ. ಓಕೆ, ನಂದು ಶೂಟಿಂಗ್ ಸ್ಟುಡಿಯೋಸ್ ಇದೆ, ಶೂಟಿಂಗ್ ಎಕ್ವಿಪ್ಮೆಂಟ್ಸ್ ಇದೆ, ಎಲ್ಲರೂ ಬಂದು ಶೂಟ್ ಮಾಡಿದ್ದಾರೆ. ಮೋಸ್ಟ್ ಆಫ್ ದಿಸ್ ಪೀಪಲ್ ಆರ್ ಟಾಕಿಂಗ್, ಐವ್ ಆ್ಯಕ್ಟೆಡ್ ಇನ್ ಮೈ ಸೀರಿಯಲ್ಸ್, ಐವ್ ಗಿವನ್ ದೆಮ್ ಚಾನ್ಸ್. ಎಷ್ಟು ಜನ ಫ್ಯಾಮಿಲೀಸಿಗೆ ಚಾನ್ಸ್ ಕೊಟ್ಟಿದ್ದೀನಿ, ಟೆಕ್ನಿಷಿಯನ್ಸ್ ಚಾನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ಆ್ಯಂಡ್ ಐ ಆಮ್ ವೆಲ್ ಆಫ್. 6 ಲಕ್ಷ ರೂಪಾಯಿಗೆ ನಾನು ಕಳ್ತನ ಮಾಡಬೇಕಾ? ಬೀಗ ತೆಗೆದು ನಾನು ಇಟ್ಟಿದ್ದ ದುಡ್ಡು ನಾನು ತಗೊಳ್ಳೋದು ಕಳ್ತನನ? ಆ ದುಡ್ಡು ಯಾಕೆ ತಗೊಂಡೆ? ಇವರು ಮಾತಾಡ್ತಾ ಕಿಟ್ಟಿ ಅನ್ನೋರು ಸಂಬಳಗಳು 2 ಲಕ್ಷ ಆಗ್ಬೋದು ಅಂತ. 20 years ಇಂದ ವಾಸ್ ದಿ ಪ್ರೆಸಿಡೆಂಟ್, ವಾಸ್ ದಿ ವೈಸ್ ಪ್ರೆಸಿಡೆಂಟ್, ವಾಸ್ ದಿ ಟ್ರೆಷರರ್ ಆಲ್ಸೋ. ಅವನಿಗೆ ಸಂಬಳಗಳು ಎಷ್ಟು ಅಂತ ಗೊತ್ತಿಲ್ಲ. ಈಸ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಇಸ್ ಇಟ್ ನಾಟ್ ನಾನ್ ಸೆನ್ಸ್? ತಪ್ಪಲ್ವಾ? ಅವನಿಗೆ ಗೊತ್ತಿಲ್ಲ, ಟ್ರೆಷರರ್ಗೆ ಏನಾಗ್ತಿದೆ ಗೊತ್ತಿಲ್ಲ. ದಟ್ ಈಸ್ ವೈ ಐ ಯೂಸ್ ಟು ಹ್ಯಾಂಡಲ್ ಸರ್ಟನ್ ಥಿಂಗ್ಸ್. ಆಮೇಲೆ ಒಂದು ದೊಡ್ಡ ಪುಸ್ತಕ DRT ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಇಷ್ಟು ದೊಡ್ಡ ಪುಸ್ತಕದ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಿಗಿನಿಂಗಿಂದ 2009 ಕನ್ಸ್ಟ್ರಕ್ಷನ್ ಶುರುವಾಗಿದೆ ಅಂತ ಕೊಟ್ಟಿದ್ದಾರೆ. ಅವ್ರ ಮಾಹಿತಿನೇ ಇಲ್ಲ. ಕನ್ಸ್ಟ್ರಕ್ಷನ್ ನಮಗೆ ರಿಜಿಸ್ಟ್ರೇಷನ್ ಆಗಿದ್ದು 2011 ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು. ಆಮೇಲೆ GST ಯಾಕೆ ಕಟ್ಟಿಲ್ಲ, ಅದ್ಯಾಕೆ ಕಟ್ಟಿಲ್ಲ, ಇದ್ಯಾಕೆ ಕಟ್ಟಿಲ್ಲ, ಟ್ಯಾಕ್ಸ್ಗಳು ಕಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕಟ್ಟಿಲ್ಲ ಅಂದರೆ 2019-20 ಬಿಗಿನಿಂದ ಕರೋನಾ. ಅದಕ್ಕೆ ಹಿಂದೆವರೆಗೂ ನೀವು ಬ್ಯಾಂಕಲ್ಲಿ ಚೆಕ್ ಮಾಡಿ ಪರ್ಫೆಕ್ಟ್ EMIs ಕಟ್ತಾ ಇದ್ದೆ ನಾನು. ಅವ್ರು ಯಾರಿಗೂ ಏನೂ ಗೊತ್ತಿಲ್ಲ, ಬಂದು ಕಾರ್ಡ್ಸ್ ಆಡ್ಕೊಂಡು ಹೋಗೋರು, ಆರಾಮ್ಸೆ ಏನಾದ್ರು ಪಾರ್ಟಿ ಇದ್ದರೆ ಮಾಡ್ಕೊಂಡು ಹೋಗೋರು ಅಷ್ಟೇ ಹೊರತು ಅವ್ರ ತಲೆ ಮೇಲೆ ಯಾವ ಜವಾಬ್ದಾರಿ ಇರಲಿಲ್ಲ. ಎಲ್ಲಿ ತಲೆ ಅಂತೇಳಿ ನಾನೇ ಹೋಗಿ GST ಹತ್ರ ಮಾತಾಡಬೇಕು, ಮಿನಿಸ್ಟ್ರಿಗಳ ಹತ್ರ ಮಾತಾಡಬೇಕು, BBMP ಹತ್ರ ಮಾತಾಡಬೇಕು, ಎಲ್ಲ ನಾನು ಮಾಡಿದ್ದೀನಿ. ಈಗ BBM ಯಾವುದೇ ಸರ್ಕಾರ ಡಿಪಾರ್ಟ್ಮೆಂಟ್ ನೋಡಿದ್ರು ಅವರು TV ಕ್ಲಬ್ ಅಂದರೆ ನಾನು ಅಂತ ಹೇಳ್ತಾರೆ. ಯಾಕಂದರೆ ನಾನೇ ಹೋಗಿ ರೆಸಿಪಿಕೇಟ್ ಮಾಡ್ತಾಯಿದ್ದಿದ್ದು. ಅವ್ರು ಏನಿಗೂ ಈಗ ಬಂದ್ಬಿಟ್ಟು ಕಟ್ಟಿಲ್ಲ. ಯಾಕೆ ಅಂದರೆ ಅವ್ರು ಫಸ್ಟ್ ತಿಳ್ಕೊಬೇಕಾಗಿರೋದು ಈ ಫೈನಾನ್ಸಸ್ ಹ್ಯಾಂಡಲ್ ಮಾಡಿ ಟ್ಯಾಕ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಕಟ್ಟೋದು ಟ್ರೆಷರರ್ ಜವಾಬ್ದಾರಿ. ಇಟ್ಸ್ ನಾಟ್ ಮೈನ್. ನನ್ನ ಜವಾಬ್ದಾರಿ ಅಲ್ವೇ ಅಲ್ಲ. ಇದು ಟ್ರೆಷರರ್ ಜವಾಬ್ದಾರಿ. ಅವ್ನು ನೋಡ್ಕೋಬೇಕಾಗಿರೋ ವಿಷಯ. ಅವನು ಏನೂ ಗೊತ್ತಿಲ್ಲ, ನೋಡ್ಕೋತಾ ಇಲ್ಲ ಅನ್ನೋ ಕಾರಣಕ್ಕೆ ನಾನು ನೋಡ್ಕೋತಾ ಇದ್ದೆ ಅಷ್ಟೇ ಹೊರತು ಇಟ್ ವಾಸ್ ಜಸ್ಟ್ ಎ ಹೆಲ್ಪ್ ಐ ವಾಸ್ ಡೂಯಿಂಗ್. ಆಮೇಲೆ ಕರೋನಾ ಪೀರಿಯಡಲ್ಲಿ 1.5 years ಗೌರ್ಮೆಂಟ್ ರೂಲ್ ಪ್ರಕಾರ ಲಾಕ್ ಇನ್ ಕೀ. 1.5 ವರ್ಷದಿಂದ ನಾವಿಲ್ಲಿ ಒಂದೇ ಒಂದು ನಯಾ ಪೈಸದ ಬಿಸ್ನೆಸ್ ಮಾಡಿಲ್ಲ. ಪ್ಲಸ್